ಪವಿತ್ರ ಗೌಡನ ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ ಸರ್, ನಿಮ್ಮ ಅಭಿಪ್ರಾಯ? ಸರ್ ಅದು ನಾವೇನು ಹೇಳೋಕ್ಕಾಗಲ್ಲ ಸರ್. ಅಂದರೆ ಯಾಕೆಂದರೆ ಅವ್ರ ಜೊತೆಲಿದ್ದಾರೆ, ಅವರು ಯಾರಿಗೂ ತೊಂದರೆ ಕೊಡಬಾರ್ದು. ಈಗ ಪವಿತ್ರ ಗೌಡ ಅವ್ರ ಜೊತೆ ಇದ್ದರು, ಅವ್ರಿಗೂ ಮೋಸ ಮಾಡೋದಿಲ್ಲ ಅವರು ಅಂಥ ಕ್ಯಾರೆಕ್ಟರ್ ಅವರು. ಅಲ್ಲ, ಯಾರಿಗೂ ಮೋಸ ಮಾಡಬೇಕು ಅನ್ನೋದು ಇರೋದಿಲ್ಲ. ಪವಿತ್ರ ಗೌಡನಿಂದಾಗಿ ಈ ಘಟನೆ ನಡೆದಿರುವಂಥದ್ದು. ಅದರಲ್ಲಿ ಆ್ಯಕ್ಚುಲಿ ಪವಿತ್ರ ಗೌಡ ಮತ್ತು ಅವರ ವಿಜಯಲಕ್ಷ್ಮಿ ಅವರಿಗೆ ಹಿಂದೆ ನಿಮಗೆ ಗೊತ್ತಿದೆ. ಈ ರೀತಿಯ ಒಂದು ಘಟನೆಗಳು ಎಲ್ಲೋ ಒಂಥರ ನಿಮ್ಮ ಕುಟುಂಬದ ಮೇಲೆ ಪರಿಣಾಮ ಬೀರ್ತಾ ಅಂತ? ಸರ್, ಕುಟುಂಬದ ಮೇಲೆ ಏನು ಪರಿಣಾಮ ಬೀಳಲ್ಲ ಸರ್. ಅವರು ಹೇಗಿರ್ತಾರೆ, ಅವ್ರ ಮಿಸಸ್ ಜೊತೆ ಹೇಗಿರ್ತಾರೆ ಹಾಗೆ ಖುಷಿಯಾಗೇ ಇರ್ತಾರೆ. ಇಲ್ಲಿ ಏನು ಹೈಪ್ ಆಗ್ತಾ ಇದೆ, ಅವ್ರಿಗೆ ಟೆಂಪ್ಟ್ ಮಾಡ್ತಾರೆ, ಆ ಟೆಂಪ್ಟ್ ಮಾಡಿ ಆ್ಯಕ್ಷನ್ ತೊಗೊಳಂಗೆ ಮಾಡ್ತಾರೆ, ಅದು ತಪ್ಪು. ಆ್ಯಕ್ಚುಲಿ ಯಾವಾಗ ಅವ್ರ ಪಾಡಿಗೆ ಅವ್ರು ಬಿಟ್ಟರೆ, ಅವ್ರು ಯೋಚನೆ ಮಾಡಿ ಆ್ಯಕ್ಷನ್ ತೊಗೊಂಡು ಅವ್ರ ಪಾಡಿಗೆ ಅವ್ರಿಗೆಲ್ಲ ಸಾಲ್ವ್ ಮಾಡ್ಕೊತಾರೆ ನೀಟಾಗಿ. ಈ ಜೊತೆಲಿರೋರು ಸ್ವಲ್ಪ ಸೈಲೆಂಟಾಗಿದ್ದರೆ ಅವ್ರ ಪಾಡಿಗೆ ಅವ್ರು ಆ್ಯಕ್ಷನ್ ತೊಗೊಂಡು ಚೆನ್ನಾಗಿರ್ತಾರೆ. ಬಟ್ ಈಗ ಜೊತೆಲಿದ್ದವರೇ ಅವರನ್ನು ಕೆಡಲಿಕ್ಕೆ ಈ ರೀತಿಯ ಘಟನೆಗೆ ಕಾರಣ ಆಯಿತು ಅಂತ? ಜೊತೆಲಿರೋರು ಅಂತಲ್ಲ, ಒಬ್ಬೊಬ್ಬರು ಒಂದೊಂದು ಸರಿ ಏನಾದರೂ ಮಾಡೋಣ ಅಂತಾರೆ, ಒಬ್ಬೊಬ್ಬರು ಒಳ್ಳೆಯದು ಹೇಳ್ತಾ ಇರ್ತಾರೆ, ಆವಾಗ ಒಂದೊಂದು ಸರಿ ಆ ಥರ ಆಗ್ಬೋದು ಅಷ್ಟೇ. ಇಲ್ಲಿ ನಿಮ್ಮ ಮನೆಗೆಲ್ಲ ಬರ್ತಿದ್ರು ಸರ್, ಹೇಗೆ ಸರ್ ಅವರು? ಇಲ್ಲೆಲ್ಲ ಬರ್ತಾಯಿದ್ರು, ತುಂಬ ಬರ್ತಾಯಿದ್ರು. ಅಯ್ಯೋ ಅವ್ರು ಇಲ್ಲೆಲ್ಲ ಬಂದು ಕ್ರಿಕೆಟೆಲ್ಲ ಆಡ್ಕೊಂಡು ಇಲ್ಲೆಲ್ಲ ಜನರ ಜೊತೆ ಎಲ್ಲ ತುಂಬಾ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡ್ಕೊಂಡ್ರು ಅವರು. ಬಟ್